ನಾವು ಕೆಲವೊಂದು ಬಟ್ಟೆಗಳನ್ನ ಹಾಕಿದಾಗೆಲ್ಲ ಒದ್ದೆ ಆಗ್ತಾ ಇರುತ್ತೆ ಅಥವಾ ಕೊಳೆ ಆಗ್ತಾ ಇರುತ್ತೆ. ಕೆಲವೊಂದು ಬಟ್ಟೆಗಳನ್ನ ಹಾಕಿದ್ರೆ ಒಂದು ಸರಿಗೆ ವಾಶ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೊಸ ಬಟ್ಟೆ ಯಾವ ದಿನ ತರಿಸಿದ್ರೆ ಧನ ಲಾಭ ಆಗುತ್ತೆ ಮತ್ತು ಏನು ಪ್ರಯೋಜನ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬನ್ನಿ ನೋಡೋಣ. ಹೊಸ ಬಟ್ಟೆ ಧರಿಸುವುದು ಎನ್ನುವುದು ಖುಷಿ ಕೊಡುವ ಸಂಗತಿ. ನಮ್ಮಲ್ಲಿ ಎಷ್ಟೇ ಬಟ್ಟೆಗಳಿದ್ದರೂ ಹೊಸ ಬಟ್ಟೆ ಖರೀದಿಸುವಾಗ ಏನೋ ಒಂದು ರೀತಿ ಸಮಾಧಾನ ಹಾಗೂ ಸಂತೋಷ ಬರುತ್ತದೆ. ಅದರಲ್ಲೂ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಿದಾಗ ಆಗುವ ಸಂತೋಷಕ್ಕೆ ಪಾರವೇ ಇಲ್ಲ. ಬಟ್ಟೆ ನಮಗೆ ಒದಗಿ ಬರುವುದು ಕೂಡ ಲಾಭವೇ. ಆದರೆ ಈ ಲಾಭ ಇಮ್ಮಡಿ ಆಗಬೇಕು ಮತ್ತು ಇದು ಹಾಗೆಯೇ ಮುಂದುವರಿಯಬೇಕು ಎನ್ನುವುದಾದರೆ ಅದೇ ರೀತಿ ಸರಿಯಾದ ಪದ್ಧತಿಯಿಂದ ನಾವು ಬಟ್ಟೆ ಧರಿಸಬೇಕು. ಬಟ್ಟೆ ಧರಿಸುವ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ವಾರದಲ್ಲಿ 7 ದಿನ ಇರುತ್ತದೆ ಮತ್ತು ಈ 7 ದಿನಗಳಲ್ಲೂ ಒಂದೊಂದು ದಿನ ಒಂದೊಂದು ಗ್ರಹಗತಿಯ ಪ್ರಭಾವ ಅಧಿಕವಾಗಿರುತ್ತದೆ. ಆ ಪ್ರಕಾರವಾಗಿ ಬಟ್ಟೆ ಧರಿಸಿದಾಗ ಅದರ ಪರವಾದ ಶುಭಾಶುಭ ಫಲಗಳು ದೊರೆಯುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದೆ. ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಈ 3 ದಿನಗಳು ಮಾತ್ರ ಹೊಸ ಬಟ್ಟೆ ಧರಿಸುವುದಕ್ಕೆ ಅತ್ಯಂತ ಸೂಕ್ತವಾದ ದಿನವಾಗಿದೆ. ಸೋಮವಾರದಂದು ಹೊಸ ಬಟ್ಟೆ ಧರಿಸಿದರೆ ಮತ್ತೆ ಆ ಬಟ್ಟೆ ಧರಿಸಿದಾಗಲೆಲ್ಲ ಸದಾ ಒದ್ದೆಯಾಗಿ ಇರುತ್ತದೆ. ಮಂಗಳವಾರ ಧರಿಸಿದರೆ ಆ ಬಟ್ಟೆ ಹಾಕಿದಾಗಲೆಲ್ಲ ಕೋಪ ಹೆಚ್ಚಾಗುತ್ತದೆ. ಬುಧವಾರ ಧರಿಸಿದರೆ ಅತ್ಯಂತ ಶುಭ ದಿನವಾಗಿರುತ್ತದೆ ಮತ್ತು ಬಹಳ ಉತ್ತಮ ಪರಿಣಾಮಗಳನ್ನು ಪಡೆಯುತ್ತೀರಿ. ಪದೇ ಪದೇ ಈ ರೀತಿ ಹೊಸ ಬಟ್ಟೆ ಧರಿಸುವ ಯೋಗ ಬರುತ್ತದೆ. ಗುರುವಾರ ಧರಿಸಿದರೆ ಗುರುಬಲ ಬರುತ್ತದೆ ಮತ್ತು ಇದರ ಮೂಲಕ ಅಂದುಕೊಂಡ ಕಾರ್ಯಗಳು ನಡೆಯುತ್ತವೆ. ಶುಕ್ರವಾರ ಧರಿಸಿದರೆ ಅಪಾರವಾದ ಸಂಪತ್ತು, ಧನ, ದ್ರವ್ಯಲಾಭ, ಸಿರಿವಂತಿಕೆ ಬರುತ್ತದೆ. ಆ ಬಟ್ಟೆ ಧರಿಸಿದಾಗಲೆಲ್ಲ ಇಂತಹ ಯೋಗ ಹೆಚ್ಚಾಗುತ್ತದೆ. ಶನಿವಾರ ಧರಿಸಿದರೆ ಅಪಘಾತಗಳಾಗುವ ಭಯ ಹೆಚ್ಚು ಇರುತ್ತದೆ. ಭಾನುವಾರ ಧರಿಸಿದರೆ ಆ ಬಟ್ಟೆ ಹೆಚ್ಚು ಕೊಳಕಾಗುತ್ತದೆ ಎಂದು ತಿಳಿಸಲಾಗಿದೆ. ಬಹಳ ಕೊಳಕಾದ ಬಟ್ಟೆಗಳನ್ನು ಮತ್ತು ಹರಿದು ಹೋದ ಬಟ್ಟೆಗಳನ್ನು, ತುಂಬ ಹಳೆಯದಾದ ಬಟ್ಟೆಗಳನ್ನು ಕೂಡ ಧರಿಸುವುದು ದಾರಿದ್ರ್ಯ ತರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸಿದೆ. ಬೇರೆಯವರ ಬಟ್ಟೆಗಳನ್ನು ಧರಿಸುವುದು ಕೂಡ ನಮ್ಮ ಅದೃಷ್ಟವನ್ನು ಕ್ಷೀಣಿಸುತ್ತದೆ. ನಮ್ಮ ಬಟ್ಟೆಗಳನ್ನು ಬೇರೆಯವರಿಗೆ ಕೊಡುವುದರಿಂದ ಕೂಡ ನಮ್ಮ ಯೋಗ ಬೇರೆಯವರಿಗೆ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನಾನ ಮಾಡಿದ ಮೇಲೆ ಯಾವಾಗಲೂ ಮಡಿ ಬಟ್ಟೆಗಳನ್ನೇ ಧರಿಸಬೇಕು. ಈಗಾಗಲೇ ಬಳಸಿರುವ ಬಟ್ಟೆಗಳನ್ನು ವಾಶ್ ಮಾಡದೆ ಸ್ನಾನ ಮಾಡಿದ ನಂತರ ಧರಿಸಬಾರದು. ಇದರಿಂದ ಕಷ್ಟಗಳು ಹೆಚ್ಚಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹುಟ್ಟುಹಬ್ಬದ ದಿನಗಳಂದು, ಹಬ್ಬ ಹರಿದಿನಗಳ ದಿನದಂದು, ಮನೆಯಲ್ಲಿ ಶುಭ ಸಮಾರಂಭ ಇದ್ದಾಗ, ಶುಭ ಕಾರ್ಯಗಳಿಗೆ ಹೋಗುವಾಗ ಈ ರೀತಿ ಸಂದರ್ಭಗಳಲ್ಲಿ ಯಾವುದೇ ವಾರ ಧರಿಸಿದರೂ ಕೂಡ ಅದರಿಂದ ಯಾವುದೇ ರೀತಿಯ ದೋಷಗಳು ಉಂಟಾಗುವುದಿಲ್ಲ ಎಂದು ಹೇಳಲಾಗಿದೆ. ಆದರೆ ಧರಿಸುವ ಮೊದಲು ಹೊಸ ಬಟ್ಟೆಗೆ ಸ್ವಲ್ಪ ಅರಿಶಿಣದ ಬೊಟ್ಟು ಇಟ್ಟು ಅದನ್ನು ಹಸುವಿನ ಮೇಲೆ ಹಾಕಿ ಅಥವಾ ದೇವರ ಫೋಟೋ ತಾಗಿಸಿ ಧನ್ಯವಾದ ಹೇಳಿ ದೇವರ ಆಶೀರ್ವಾದ ಪಡೆದು ಹಾಕುವ ಅಭ್ಯಾಸ ಹಲವರಲ್ಲಿ ಇದೆ. ಇದು ಬಟ್ಟೆಗೆ ಸಕಾರಾತ್ಮಕತೆ ಮತ್ತು ದೈವತ್ವವನ್ನು ತುಂಬುವ ವಿಧಾನ ಎಂದು ನಂಬಬಹುದಾಗಿದೆ. ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ. ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.